ಅಲ್ಲಿ ವಾಶ್ರೂಮ್ ಕಟ್ಟ್ಯಾರ, ಅದಕ್ಕೆ ನೆಟ್ಟಗ ಬಾಕ್ಲಿಗಿದ್ದಿಲ್ಲ, ಅದಕ್ಕೆ ನೀರಿನ ಸೌಕರ್ಯ ಇಲ್ಲ. ಅಲ್ಲಿ ಲೇಡೀಸ್ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನೆಟ್ಟಗ ಸೌಕರ್ಯ ಇಲ್ಲ. ವಾಪಸ್ ಹೈಸ್ಕೂಲ್ಗೆಲ್ಲ ಹೋಗಿ ನಾವು ವಾಶ್ರೂಮ್ಗೆ ಹೋಗಿ ಬರ್ತೀವಿ. ಕಾಲೇಜಿನಲ್ಲಿ ಶೌಚಾಲಯವೇ ಇಲ್ಲ. ಮೂತ್ರ ವಿಸರ್ಜನೆಗೆ ಪ್ರೌಢಶಾಲೆಗೆ ಓಡಾಡಬೇಕಾದ ಸ್ಥಿತಿ. ವಿದ್ಯಾರ್ಥಿಗಳ ಪರದಾಟಕ್ಕೆ ಕೊನೆಯಿಲ್ಲವೇ? ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಕೋಟಿ ರೂಪಾಯಿ ಹಣ ನೀರಂತೆ ಸುರಿಸುತ್ತೆ. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಶ್ರೀ ಬನಶಂಕರಿ ದೇವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ ಶೌಚಾಲಯದ ಸೌಲಭ್ಯವೂ ಇಲ್ಲದೆ ಪರದಾಡುತ್ತಿದ್ದಾರೆ. ಮೂತ್ರ ವಿಸರ್ಜನೆಗಾಗಿ ವಿದ್ಯಾರ್ಥಿಗಳು ದೂರದ ಪ್ರೌಢಶಾಲೆಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 2020-21 ಸಾಲಿನಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಹಾಗೂ 2021-22ರಲ್ಲಿ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯಡಿ ಇಲ್ಲಿ 2 ಶೌಚಾಲಯಗಳ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗಿ 4 ವರ್ಷಗಳು ಕಳೆದರೂ ಶೌಚಾಲಯಗಳು ಇನ್ನೂ ಪೂರ್ಣಗೊಂಡಿಲ್ಲ. ಇಲ್ಲಿ ಅಷ್ಟೊತ್ತನವರೆಗೆ ಕ್ಲಾಸ್ ಎಲ್ಲ ಮಿಸ್ ಆಕವು. ದಿನಕ್ಕೆ 6 ಕ್ಲಾಸ್ ನಡಿಬೇಕಾದಂಥವು 4-3 ಕ್ಲಾಸ್ ನಡೀತಾವೆ. ಅದರಿಂದ ಅದನ್ನ ಕ್ಲೀನಾಗಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ವಾಪಸ್ ಇಷ್ಟು ದೊಡ್ಡ ಗ್ರೌಂಡ್ ಐತೆ ಅಂದ್ರೆ ಇಲ್ಲೊಂದು ಗಿಡ ಇಲ್ಲ, ಬೈಕ್ ನಿಲ್ಸಕ್ಕೆ ಸರ್ಸಿಗೆ ಇಲ್ಲೊಂದು ಗಿಡ ನೆಡ್ಬೇಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಗ್ಯಾಪ್ ಅದು, ಅಲ್ಲೊಂದು ಇಲ್ಲ, ನೀಟಾಗಿ ಕಂಪೌಂಡ್ ಕಟ್ಟಿಲ್ಲ. ಎಷ್ಟೋ ಸರಿ ನಮ್ಮ ಪ್ರಿನ್ಸಿ ಸರ್ ಗಿಡಗಳನ್ನ ತಂದು ನೆಟ್ರೆ ಅವು 2 ದಿನಕ್ಕೆ ಎಲ್ಲ ಹಾಳಾಗಿ ಹೋಗವು. ಕುರಿ ಎಲ್ಲ ಬಿಡ್ತಾರಲ್ಲೇ ಎಲ್ಲ ಮಾಡಿ ಬಾಟಲ್ ಎಲ್ಲ ಇಲ್ಲೇ ಒಗೆದು ಹೋಗಿರ್ತಾರ. ಅದಕ್ಕೊಂದು ನೀಟಾಗಿ ಗೇಟ್ ಇಲ್ಲ ನಮ್ಮ ಕಾಲೇಜ್ಗೆ. ಹಾಗಾಗಿ ಹಿಂದಿನ 2 ದಾರಿಗಳನ್ನ ಮುಚ್ಚಿಸ್ಬೇಕು. ನಮ್ಮ ಕಾಲೇಜ್ಗೆ ಒಂದು ಗೇಟ್ ಮಾಡಿಕೊಡ್ಬೇಕು. ವಾಪಸ್ ನಮ್ಗೆ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಾಯ್ಸಿಗೆ ಒಂದು ಶೌಚಾಲಯ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಕಟ್ಟಡ ಮಾತ್ರ ಎದ್ದು ನಿಂತಿದೆಯೇ ವಿನಃ ಬಳಕೆಗೆ ಬಾರದಂತಾಗಿದೆ. ಇದರಿಂದಾಗಿ ಇಲ್ಲಿನ ವಿದ್ಯಾರ್ಥಿಗಳು, ಮುಖ್ಯವಾಗಿ ವಿದ್ಯಾರ್ಥಿನಿಯರ ತೀವ್ರ ಮುಜುಗರ ಹಾಗೂ ತೊಂದರೆ ಅನುಭವಿಸುತ್ತಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ನಾವು ದಿನವೂ ತೊಂದರೆ ಅನುಭವಿಸುತ್ತಿದ್ದೇವೆ. ಮೂತ್ರ ವಿಸರ್ಜನೆಗೆ ದೂರದಲ್ಲಿರುವ ಪ್ರೌಢಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಶೌಚಾಲಯ ಕಟ್ಟಿಸಿ 4 ವರ್ಷವಾದರೂ ಬಾಗಿಲು, ನೀರು ಏನೂ ಇಲ್ಲ. ನಮಗೆ ತಕ್ಷಣ ಈ ಸಮಸ್ಯೆಯನ್ನ ಸರಿಪಡಿಸಿಕೊಡಬೇಕು. ವರದಿ ಗಾಳೆಪ್ಪ ಹೆಚ್ ಹರಿಜನ್, ಗದಗ. ನಾವೆಲ್ಲರೂ ಈಗ 2 ವರ್ಷದಿಂದ ಓದ್ತಾ ಇದ್ದೀವಿ. ಈಗ 2 ವರ್ಷದಿಂದ ಓದ್ತಾ ಇದ್ದೀವಿ ಅಂದರೆ 2 ವರ್ಷದಿಂದ ಸರಿಯಾಗಿ ನಮ್ಮಲ್ಲಿ ಶೌಚಾಲಯಗಳು ಇಲ್ಲ. ನಾವು ಏನು ಮಾಡಬೇಕಪ್ಪ ಅಂತಂದರೆ ಶೌಚಾಲಯಕ್ಕೆ ಪ್ರೌಢಶಾಲೆಗೆ, ನಮ್ಮ ನೆರೆಯ ಪ್ರೌಢಶಾಲೆಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಅಧಿಕಾರಿಗಳು ನಮ್ಮ ಕಾಲೇಜಿನಲ್ಲಿ ಶೌಚಾಲಯವನ್ನು, ಸುಸಜ್ಜಿತ ಶೌಚಾಲಯವನ್ನು ನಿರ್ಮಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಂತಂದರೆ ಈಗ ನಾವು ಹೈಸ್ಕೂಲಿಗೆ ಹೋಗಬೇಕು, ಅಲ್ಲಿ ಪಾಠವನ್ನು ಮಾಡ್ತಿರ್ತಾರೆ. ಅವರಿಗೆ ನಾವು ಹೋಗೋದರಿಂದ ತೊಂದರೆ ಆಗ್ತಿದೆ. ಅವರು ಏನಾದರೂ ಹೈಸ್ಕೂಲಿಗೆ ಹೋಗಬೇಕು, ಇಲ್ಲ ಅಂದರೆ ಈ ಕಡೆ ಹಳ್ಳಕ್ಕೆ ಹೋಗಬೇಕು. ಹಳ್ಳದಲ್ಲಿ ಮೊನ್ನೆ ಒಂದು ಹಾವು ಹೋಗಿದೆ. ಅಲ್ಲಿ ಹೋದಾಗ ಯಾವುದೇ ಥರ ಸಮಸ್ಯೆಗಳಾದರೆ ಇದಕ್ಕೆ ಯಾರು ಹೊಣೆ? ಅದಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲಿ ಶೌಚಾಲಯವನ್ನು ನಿರ್ಮಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಬೋದು.